ನಮಸ್ಕಾರ ಸ್ನೇಹಿತರೆ, ಇಬ್ಬನಿ ನ್ಯೂಸ್ಗೆ ಸ್ವಾಗತ. ಬಳ್ಳಾರಿಯಲ್ಲಿ ನಿನ್ನೆ ಸಂಜೆ ಗುಂಪು ಘರ್ಷಣೆ, ಓರ್ವ ವ್ಯಕ್ತಿಯ ಸಾವು. ಹೊಸ ವರ್ಷಾಚರಣೆಯ ಸಂಭವ ಮಾಸುವ ಮುನ್ನವೇ ಬಳ್ಳಾರಿಯಲ್ಲಿ ರಕ್ತಸಿಕ್ತ ರಾಜಕೀಯ ಆರಂಭಗೊಂಡಿದೆ. ಜನವರಿ 3ನೇ ತಾರೀಕು ಅಂದರೆ ನಾಳೆ ಬಳ್ಳಾರಿಯಲ್ಲಿ ಅನಾವರಣಗೊಳ್ಳಬೇಕಿದ್ದ ವಾಲ್ಮೀಕಿ ಪುತ್ಥಳಿಯ ಸಂಬಂಧ ಬ್ಯಾನರ್ ಕಟ್ಟುವ ನೆಪದಲ್ಲಿ ಎರಡು ಗುಂಪುಗಳ ಮಧ್ಯೆ ಗಲಾಟೆ ಸಂಭವಿಸಿದೆ. ಅಷ್ಟೊತ್ತಿಗೆ ಗಂಗಾವತಿ ಶಾಸಕ ಜನಾರ್ದನ ರೆಡ್ಡಿ ಬಳ್ಳಾರಿಗೆ ಆಗಮಿಸಿದ್ದಾರೆ. ಅದೇ ವೇಳೆಯಲ್ಲಿ ಬೆಂಗಳೂರಿಂದ ಶ್ರೀರಾಮುಲು ಅವರು ಕೂಡ ಬಳ್ಳಾರಿಗೆ ಬಂದಿರುವುದು ಕಾಕಾತಾಳೀಯವೋ ಏನೋ ಗೊತ್ತಿಲ್ಲ. ಜನಾರ್ದನ ರೆಡ್ಡಿ ಶ್ರೀರಾಮುಲು ಅವರ ಹೇಳಿಕೆಯ ಪ್ರಕಾರ ಜನಾರ್ದನ ರೆಡ್ಡಿಯವರ ಮನೆಯ ದಾರಿಯಲ್ಲಿ ಬ್ಯಾನರ್ ಕಟ್ಟಿದ್ದಕ್ಕೆ ಅವರು ಆಕ್ಷೇಪ ವ್ಯಕ್ತಪಡಿಸಿದ್ದರಿಂದ ಸಣ್ಣಗೆ ಆರಂಭವಾದ ಗುಂಪು ಘರ್ಷಣೆ ಓರ್ವ ವ್ಯಕ್ತಿಯ ಸಾವಿಗೆ ಕಾರಣವಾಗಿದೆ. ಕಟ್ಟಿಗೆ ಹಿಡಿದು ಎರಡು ಗುಂಪಿನ ಜನರು ಹೊಡೆದಾಡಿಕೊಂಡಿದ್ದು ಒತ್ತಟ್ಟಿಗಿದ್ದರೆ, ಮತ್ತೊಂದೆಡೆ ಕಲ್ಲು ತೂರಾಟದಂತಹ ಘಟನೆಗಳು ನಡೆದಿವೆ. ಯಾವಾಗ ಗಲಾಟೆ ವಿಕೋಪಕ್ಕೆ ಹೋಗುತ್ತಿದ್ದಂತೆಯೇ ಬಳ್ಳಾರಿ ನಗರ ಶಾಸಕ ಭರತ್ ರೆಡ್ಡಿ ಗಲಭೆ ಸ್ಥಳಕ್ಕೆ ಧಾವಿಸಿದ್ದಾರೆ. ಅಷ್ಟೊತ್ತಿಗಾಗಲೇ ಪೊಲೀಸರು ಘರ್ಷಣೆ ತಪ್ಪಿಸಲು ಪ್ರಯತ್ನಿಸುತ್ತಿದ್ದರೂ ಗಲಭೆ ನಿಯಂತ್ರಿಸಲು ಹರಸಾಹಸ ಪಡಬೇಕಾಯಿತು. ಆ ವೇಳೆಗಾಗಲೇ ಕಾಂಗ್ರೆಸ್ ಕಾರ್ಯಕರ್ತನೆಂದು ಹೇಳಲ್ಪಟ್ಟಿರುವ ರಾಜಶೇಖರ್ ಎಂಬ ವ್ಯಕ್ತಿ ಗುಂಡಿಗೆ ಬಲಿಯಾಗಿದ್ದಾನೆಂಬ ನೋವಿನ ಸುದ್ದಿ ಹರಿದಾಡತೊಡಗಿತು. ಹಾಗಾದರೆ ಮೃತ ರಾಜಶೇಖರ್ ಯಾರ ಗುಂಡಿಗೆ ಬಲಿಯಾದ ಎಂಬ ಬಗ್ಗೆ ಗೊಂದಲದ ಹೇಳಿಕೆಗಳು ಎರಡೂ ಕಡೆಯಿಂದ ಬರತೊಡಗಿದವು. ಗನ್ಮ್ಯಾನ್ಗಳ ಬಂದೂಕಿಗೆ ರಾಜಶೇಖರ್ ಜೀವತೆತ್ತರ, ಹಾಗಂತ ನಾಯಕರುಗಳ ಬಾಯಿಂದ ಹೇಳಲ್ಪಟ್ಟಿದೆ. ಘಟನೆಗಳನ್ನು ಸೂಕ್ಷ್ಮವಾಗಿ ಗಮನಿಸಿದರೆ ಬಳ್ಳಾರಿಯ ಈ ಘಟನೆ ಪೂರ್ವ ನಿಯೋಜಿತವೆಂಬಂತೆ ಭಾಸವಾಗುತ್ತದೆ. 2-3 ತಿಂಗಳುಗಳ ಹಿಂದೆ ಭರತ್ ರೆಡ್ಡಿ, ಜನಾರ್ದನ ರೆಡ್ಡಿಯ ಕೆಲ ಬೆಂಬಲಿಗರು ಪ್ರೆಸ್ ಮೀಟ್ ಮಾಡಿ ಒಬ್ಬರಿಗೊಬ್ಬರು ಕೆಟ್ಟದಾಗಿ ಆರೋಪ ಪ್ರತ್ಯಾರೋಪ ಮಾಡಿಕೊಂಡಿದ್ದರು. ಮೊನ್ನೆ ಶ್ರೀರಾಮುಲು ಅವರು ಪತ್ರಿಕಾಗೋಷ್ಠಿ ನಡೆಸಿ ಒಂದು ಮೂರ್ತಿ ಇರುವಾಗಲೇ ಅದನ್ನು ತೆಗೆದು ಈಗ ಮತ್ತೆ ವಾಲ್ಮೀಕಿ ಪ್ರತಿಮೆ ಸ್ಥಾಪಿಸುವುದು ಸರಿಯಲ್ಲ, ಬಳ್ಳಾರಿಯಲ್ಲಿ ಕಾನೂನು ವ್ಯವಸ್ಥೆ ಹಾಳಾಗಿದೆ ಎಂದು ಆರೋಪಿಸಿದ್ದರು. ಇವೆಲ್ಲ ಜಿದ್ದಾಜಿದ್ದಿನ ರಾಜಕಾರಣಕ್ಕೆ ಮತ್ತೆ ಮುನ್ನುಡಿ ಬರೆದವ. ರೆಡ್ಡಿಗಳಿಬ್ಬರ ಅಹಂಕಾರ, ಸ್ವಪ್ತಿಷ್ಠೆಗಳು ಒಂದು ಜೀವವನ್ನು ಬಲಿ ತೆಗೆದುಕೊಳ್ಳುವಂತಹ ಹಂತಕ್ಕೆ ತಲುಪಿದ್ದು ಅತ್ಯಂತ ನೋವಿನ ಸಂಗತಿಯಂತೂ ಹೌದು. ಬಿಜೆಪಿ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರ ಘರ್ಷಣೆ, ವ್ಯಕ್ತಿಯೋರ್ವನ ಸಾವಿನ ನಂತರ ಹೊರಬೀಳುತ್ತಿರುವ ನಾಯಕರುಗಳ ಹೇಳಿಕೆಗಳು ಗೊಂದಲ ಸೃಷ್ಟಿಸುತ್ತಿವೆ. ಜನಾರ್ದನ ರೆಡ್ಡಿಯವರು ಬಳ್ಳಾರಿಗೆ ಆಗಮಿಸಿರುವ ಸಂದರ್ಭಗಳು ಒಂದಷ್ಟು ಬೇರೆಯದೇ ಆದ ಪ್ರಶ್ನೆಗಳಿಗೆ ಅವಕಾಶ ನೀಡುವಂತಿವೆ. ಅಷ್ಟಕ್ಕೂ ಶ್ರೀರಾಮುಲು, ಜನಾರ್ದನ ರೆಡ್ಡಿಯವರ ನಡುವಿನ ಸಂಬಂಧಗಳು ಹೇಗಿತ್ತೆಂಬುದು ಎಲ್ಲರಿಗೂ ಗೊತ್ತಿರುವ ಸಂಗತಿಗಳು. ಈಗ ಇಬ್ಬರು ನಾಯಕರುಗಳು ಜೊತೆಯಾಗಿ ನಿಂತು ನೀಡುತ್ತಿರುವ ಹೇಳಿಕೆಗಳ ಒಳಮರ್ಮವೇನೆಂಬುದನ್ನು ಜನರು ಅರ್ಥಮಾಡಿಕೊಳ್ಳದೇ ಇರಲಾರರು. ಭರತ್ ರೆಡ್ಡಿ ಅಂತಹ ಚಿಕ್ಕ ವಯಸ್ಸಿನ ಶಾಸಕರು ತಾಳ್ಮೆಯಿಂದ ವರ್ತಿಸಬೇಕಿದೆ. ಭಾವೋದ್ವೇಗ ಯಾರಿಗೂ ಶೋಭೆ ತರುವಂತಹದ್ದಲ್ಲ. ಜನಾರ್ದನ ರೆಡ್ಡಿಯವರ ಸುಳ್ಳುಗಳು, ವಕ್ರಬುದ್ಧಿಗರು ಇಡೀ ನಾಡಿಗೆ ಪರಿಚಿತ. ವಾಲ್ಮೀಕಿ ಪುತ್ಥಳಿಯ ಅನಾವರಣಕ್ಕೂ ಮುಂಚೆ ಗಲಭೆ ಎಬ್ಬಿಸುವ ಸಂಚಾಯಿದು. ಬ್ಯಾನರ್ ರಾಜಕೀಯವ ಹಿಂದೆ ದಟ್ಟವಾದ ಮಸಲತ್ತುಗಳಿರುವುದನ್ನು ಅಲ್ಲಗಳೆಯುವಂತಿಲ್ಲ. ಬಳ್ಳಾರಿ ರಾಜಕೀಯ ಮತ್ತೊಮ್ಮೆ ಹೆಡೆಬಿಚ್ಚಿಕೊಂಡಿದೆ. ಇದು ರಾಜಕೀಯವಾಗಿ ಮೈಲೇಜ್ ಪಡೆದುಕೊಳ್ಳುವ ಸಂಚ ತಿಳಿಯುತ್ತಿಲ್ಲ. ಅನಾಮತ್ತಾಗಿ ಬಲಿಯಾದ ಜೀವವೊಂದಕ್ಕೆ ಯಾರು ಹೊಣೆಗಾರರು? ಅವರ ಕುಟುಂಬದ ಕಣ್ಣೀರು ಹೊರಸುವರಾರು? ಪ್ರಾಮಾಣಿಕವಾದ ತನಿಖೆ ಮಾತ್ರ ಕಿಡಿಗೇಡಿಗಳಿಗೆ ಶಿಕ್ಷೆ ನೀಡಬಹುದು. ಇದು ಇಲ್ಲಿಗೆ ಮುಗಿಯುತ್ತಾ? ಪರಿಣಾಮ ಇಲ್ಲಿ ಬರ್ತಾರೆ ಏನು ಆಗ್ತದೆ ಮತ್ತೆ ಯಾರು
ಹಾಂ ಏ ಫಲಾನ ಹಿಂದಕ್ಕೆ ಬಾ ಹಿಂದಕ್ಕೆ ಬಾ ಹಿಂದಕ್ಕೆ ಸ್ವಲ್ಪ ಹಿಂದಕ್ಕೆ ಸರ ಏನು ಎಲ್ಲರಿಗೂ ಹೇಳಿದ್ದೀನಿ ಅಲ್ಲ ನಾನು ಇಲ್ಲಪ್ಪ ಹಾಂ ನೋಡಿ, ಅವನು ಅಭಿವೃದ್ಧಿ ಕೆಲಸಗಳಲ್ಲಿ ವೈಫಲ್ಯ ಆಗಿ ಈ ನಗರ ಶಾಸಕ ಅವರಪ್ಪ ನಾರಾಯಣ ರೆಡ್ಡಿ ಇಬ್ಬರು ಕ್ರಿಮಿನಲ್ಸ್. ನಿಮಗೆಲ್ಲ ಗೊತ್ತಿದೆ ಗೌಡ, ಬಳ್ಳಾರಿ ರಾಜಕಾರಣ ಈ ಕ್ರಿಮಿನಲ್ಸ್ ಹೇಗಿದ್ರು ಅಂತ ಅನಾವಶ್ಯಕವಾಗಿ ಅವನು ಸಿಟಿಯಲ್ಲಿ ಡೆವಲಪ್ಮೆಂಟಲ್ಲಿ ಫೇಲ್ಯೂರ್ ಆಗಿಬಿಟ್ಟು ಮನೆ ಮೇಲೆ ಬಂದು ರೌಡಿಗಳನ್ನ ಕಲಿಸಿ ಪೋಸ್ಟರ್ ನೆಪದಲ್ಲಿ ಇಲ್ಲಿರುವಂಥವ್ರೆಲ್ಲರೂ ಹೊಡೆದು ಬಡಿದು ಇಲ್ಲಿ ಶ್ರಾಮ್ಲವರು ಗೊತ್ತಾಗಿ ಪೊಲೀಸರನ್ನು ಕರೆಸಿ ಶ್ರಾಮ್ಲು ಇಲ್ಲಿಗೆ ಬಂದ ಅರ್ಥ ಆಯ್ತು. ಅವನು ಅನಾವಶ್ಯಕವಾಗಿ ಶ್ರಾಮ್ಲು ಹೋಗಂತಂದ್ರೂ ಕೂಡ ಅವನು ಹೋಗಲಿಲ್ಲ. ನನ್ನ ಪ್ರಶ್ನೆ ಇಲ್ಲ. ಪೊಲೀಸರು ಕೂಡ ಸುಮ್ಮನೆ ಕೈ ಕಟ್ಕೊಂಡು ಕುಂತಿದ್ರು. ನಾನು ಗಂಗಾವತಿಯಿಂದ ಬಂದಿದ್ದ ಕಾರ್ ಇಳಿತಾ ಇದ್ದೀನಿ, ಫೈರಿಂಗ್ ಮಾಡೋದು ಶುರು ಮಾಡಿದೆ. ಬಳ್ಳಾರಿಯಲ್ಲಿ ಅಧ್ಯಕ್ಷರಾದ ಅನಿಲ್ ಅವರು ಮತ್ತೆ ಎಲ್ಲರೂ ಸೇರ್ಕೊಂಡಂತ ಟೈಮಲ್ಲಿ ಈ ಬಂದಂಥ ಸುದ್ದಿ ಏನೋ ಅನಾಹುತ ಆಗಿದೆ ಅನ್ನೋಂಥದ್ದು. ನಾನು ಸಾಹೇಬ್ರು ಎಲ್ಲರೂ ಕೂಡ ಹೇಳಿದೆ, ನೋಡ್ರಿ ಯಾವುದು ಕೂಡ ಮುಚ್ಚಿಡೋಕ್ಕಾಗಲ್ಲ. ಕಾನೂನಲ್ಲಿ ಎಲ್ಲದೂ ಕೂಡ ನಾವು ಏನೇ ತಪ್ಪು ಮಾಡಿದ್ರು ಕೂಡ ಕಾನೂನಲ್ಲಿ ಅದಕ್ಕಾದಂಥ ಶಿಕ್ಷೆ ಕೊಡಬೇಕಾಗುತ್ತೆ. ಅದಕ್ಕೋಸ್ಕರವಾಗಿ ಇವತ್ತು ಯಾವುದೇ ಘಟನೆ ಆಗಿರಲಿ ನೋಡ್ರಿ, ಯಾರು ಕೂಡ ಈ ರೀತಿ ಘಟನೆ ಆಗ್ತತೆ, ಯಾರಿಗೋ ಒಬ್ಬರಿಗೆ ಜೀವಕ್ಕೆ ತೊಂದರೆ ಆಗುತ್ತಂದ್ರಿಗಿನ ಯಾರು ಕೂಡ ಆ ರೀತಿ ಒಪ್ಪಂಥ ವ್ಯಕ್ತಿಗಳು ಎಲ್ಲ ರೀ. ನೋಡ್ರಿ, ಈಗಿದ್ದಂಥ ವಾತಾವರಣದಲ್ಲಿ ಅವರು ಫೋರೆನ್ಸಿಕ್ ಟೆಸ್ಟ್ ಮಾಡಿಸ್ಕೊಳ್ಳಿ, ಯಾರಿಂದ ಗುಂಡ ಹಾರಿಸಿದಾರೆ ಅಂತೇಳಿ ಗೊತ್ತಾಗುತ್ತೆ. ತನಿಖೆ ಆಗಲಿ, ತನಿಖೆ ಆದಂಥ ಟೈಮಲ್ಲಿ ಯಾರ ಮೇಲೆ ಕ್ರಮ ತಗೊಂಡ್ರೆ ತಗೊಳ್ಳಿ. ಬೆಂಬಲಿಗರು ಕೂಡ ಫೈರಿಂಗ್ ಮಾಡಿದ್ರೆ ಹಂಗಾಗಿ ಶಾಸಕರು ಹೇಳ್ತಾ ಇದ್ದಾರೆ. ನೋಡ್ರಿ ನಾನು ಹೇಳೋದು ಇಷ್ಟೇ, ಅವ್ರ ಪಾರ್ಟಿಗೆ ಅವ್ರು ಸತ್ಯವಂತರು, ನಮ್ಮ ಪಾರ್ಟಿಗೆ ನಾವು ಸತ್ಯವಂತರು. ಕಾನೂನು ಯಾರು ಪರವಾಗಿ ಮಾಡಲ್ರಿ. ಇವತ್ತು ಸತ್ತಂತವರು ಏನನ್ನ ಅಕಸ್ಮಾತ್ ಇನ್ನು ನನಗೆ ಗೊತ್ತಿಲ್ಲ ರೀ, ಸತ್ತಿದ್ರೋದು ಕೂಡ ಗೊತ್ತಿಲ್ಲ. ಅಕಸ್ಮಿತವಾಗಿ ಸತ್ತಾರಂದೇಳಿ ಅಫ್ಷಲ್ ವರದಿ ಕೂಡ ಇಲ್ಲಿ ತನಕ ಆಗಿಲ್ಲ. ಅಕಸ್ಮಿತವಾಗಿ ಏನನ್ನ ಗೊತ್ತಾದರೆ ಕೂಡ ತನಿಖೆ ಆಗಲಿ. ನೋಡ್ರಿ, ಈ ತನಿಖೆ ಫೋರೆನ್ಸಿ ಇದೆ. ಈಗಿನ ಟೆಕ್ನಾಲಜಿಯಲ್ಲಿ ಫೋರೆನ್ಸಿಕ್ ಟೆಸ್ಟ್ ಮೂಲಕ ಯಾವ ಒಂದು ಸೆಕೆಂಡಲ್ಲಿ ಕಂಡುಹಿಡಿಬೋದು. ಯಾರಿಂದನೇ ಆಗಿರಲಿ. ನೋಡ್ರಿ, ನನಗೆ ಗೊತ್ತಿರೋಂಥ ಪ್ರಕಾರ ನನ್ನ ಹತ್ರ ಖಾಸಗಿ ಗನ್ಮ್ಯಾನ್ಗಳು ಯಾರಿಲ್ಲ. ನಮ್ಮ ಹತ್ರ ಇರೋದು ಯಾರಿದ್ದಾರೆ, ಸರ್ಕಾರಿ ಗನ್ಮ್ಯಾನ್ಗಳು 2 ಇದ್ದಾರೆ ರೀ. ಇವ್ರು ಜನಾರ್ದನ್ ರೆಡ್ಡಿ ಹತ್ರ 4 ಮಂದಿ ಇದ್ದಾರೆ ರೀ. ಅವ್ರು ಬಿಟ್ಟರೆ ಬೇರೆ ಯಾರು ಫೈರ್ ಮಾಡಕ್ಕೆ ಸಾಧ್ಯ ಇಲ್ಲ ರೀ. ಬೇಕಾದ್ರೆ ಎಲ್ಲ ಸರ್ಕಾರಿ ಗುಂಡುಗಳು ಎಷ್ಟಿದಾವ, ಎಷ್ಟು ಕೊಟ್ಟಿದ್ರು ಬುಲೆಟು, ನಂಬರು, ರಿವಾಲ್ವರು, ಆ ರಿವಾಲ್ವರಿಂದ ಯಾರವರಿದೆ ಎಲ್ಲ ಕೂಡ ಸುದ್ದಿ ಆಗ್ತದ್ರಿ. ಯಾವ್ದು ಕೂಡ ಮುಚ್ಚಿಡಕ್ಕಾಗಲ್ಲ. ಈಗ ಯಾವ ಕೂಡ ಮುಚ್ಚಿಡಕ್ಕಾದ್ರೆ ನಾವು ಫೂಲ್ ಅಂತಾರೆ. ಮುಚ್ಚಿಡಕ್ಕೆ ಅವ್ರು ಹೇಳ್ತಾ ಇದ್ದಾರಂತ್ರಿ, ಇಲ್ಲ ರೀ ನಮ್ಮ ಕಡೆಯಿಂದ ಗುಂಡಾರಿಸಿರೋಕೊಂಡ ಸತ್ತೋಗಿದಾರ ಅಂತೇಳಿ, ನಮ್ಮ ಕಾರ್ಯಕರ್ತನ ಸಾವಾಗಿದೆ ಅಂತೇಳಿ. ನೋಡ್ರಿ, ನಾವು ಸಾವು ಬಯಸಿದಂಥವ್ರಲ್ಲ. ನಾವು ಇದನ್ನ ಇಷ್ಟು ದೊಡ್ಡ ಮಟ್ಟಕ್ಕೆ ಹೋಗ್ತದಂತ ಅಂದ್ಕೊಂಡಿದ್ದಂಥವ್ರಲ್ಲ. ಈಗಿರೋಂಥ ಪರಿಸ್ಥಿತಿಯಲ್ಲಿ ಅವ್ರ ಶಾಸಕರು ಹೇಳ್ತಾ ಇದ್ರಂತೆ, ಇಲ್ಲ ಅವ್ರ ಮನೆ ಸುಡ್ತಾ ಇದ್ದಾರೆ ಅಂತ ಕಲ್ಚರ್ ನೋಡಿಸ್ತೆ. ನಮ್ಮ ಕಡೆಯಿಂದ ತಪ್ಪಾಗಿದ್ರಿಗಿನ ಬೇಕಾದ್ರೆ ಪೊಲೀಸರು ಇದ್ದಾರೆ, ಫೋರೆನ್ಸ್ ಇದೆ, ಕಂಡಿಡ್ಲಿ. ನಾವೇನು ಬೇಡ ಅನ್ನೋಕೆ ಹೋಗಲ್ಲ. ಸರ್ಕಾರ ಕೊಟ್ಟಂಥ ಇದು ಗನ್ಮ್ಯಾನ್ಗಳಿದ್ರೆ ಅವ್ರ ಕಡೆ ಕೊಟ್ಟಂಥ ಗುಂಡುಗಳು ಲೆಕ್ಕ ಇರ್ತಾವೆ, ರಿವಾಲ್ವರ್ ಲೆಕ್ಕ ಇರ್ತಾವೆ, ಯಾವ ಕಡೆಯಿಂದ ಫೈರ್ ಆಗಿದೆ ಗೊತ್ತಿರ್ತಾರೆ. ಅವ್ರು ಏನನ್ನ ಇವತ್ತು ಯಾರು ಸತ್ತಾರ, ಅವ್ರಿಗೇನ ನಾವು ಬಾಡಿಯಲ್ಲಿ ಹೋದಂಥ ಬುಲೆಟಿನ ಅದು ಎಲ್ಲ ಕೂಡ ಇದ್ದೇ ಇರ್ತಾವ್ರಿ. ಬಳ್ಳಾರಿ ನಗರ ಇವತ್ತು ಶಾಂತಿಯುತವಾಗಿತ್ತು. 2.5 ವರ್ಷದಿಂದ ನಾವು ಅಧಿಕಾರಕ್ಕೆ ಬಂದ ಮೇಲೆ, ಕಾಂಗ್ರೆಸ್ ಪಾರ್ಟಿ ಅಧಿಕಾರಕ್ಕೆ ಬಂದ ಮೇಲೆ ಶಾಂತಿಯುತವಾಗಿ ನಡೆಸ್ಕೊಂಡು ಬರ್ತಿದ್ದೀವಿ. ನಾವಿವತ್ತು ಎಲ್ಲರೂ ಸೇರಿ ಎಲ್ಲಿ ನಮ್ಮ ವಾಲ್ಮೀಕಿ ಅಜ್ಜವ್ರನ್ನ ನಾವೇನು ಕೂರಿಸ್ಬೇಕಂತೇಳಿ 3ನೇ ತಾರೀಕು ಅದ್ದೂರಿ ಕಾರ್ಯಕ್ರಮವನ್ನು ನಾವು ಮಾಡ್ಕೋಬೇಕಂತಿದ್ರೆ, ಯಾವ ವಾಲ್ಮೀಕಿ ಅಜ್ಜವ್ರ ಹೆಸರನ್ನು ಹೇಳ್ಕೊಂಡು ರಾಜಕೀಯವನ್ನು ಬೇಯಿಸ್ಕೊಂಡ್ರು ಈ BJPಯವರು, ಇವತ್ತು ಆ ವಾಲ್ಮೀಕಿ ಅಜ್ಜನ ಕಾರ್ಯಕ್ರಮವನ್ನು ಅಡ್ಡಪಡಿಸೋಕ್ಕೆ, ಅದಕ್ಕೆ ಇದು ಲ್ಯಾಂಡ್ ಆರ್ಡರ್ ಪ್ರಾಬ್ಲಮ್ ತರಬೇಕಂತೇಳಿ ಇಂಥ ಚಿಕ್ಕ
ಅಂದ್ರೆ ತುಚ್ಛವಾದಂತ ಬುದ್ಧಿಯನ್ನು ತಗೊಂಡ್ಬಂದು ಇವತ್ತು ಬಂದಿದ್ದಾರೆ. ಇವತ್ತು ಅವರು ವಯಸ್ಸಿದ್ರೆ 60-62 ಇರ್ಬೋದು, ನಮ್ದು 35. ರಕ್ತ ಕುದಿತಿರುತ್ತೆ. ಆದ್ರೆ ವಾಲ್ಮೀಕಿ ತಾತ ನೋಡಿ ಇನ್ನೂ ಶಾಂತಿಯುತವಾಗಿ ಇವಾಗವರೆಗೆ ಸುಮ್ಮನೆ ಇದೀವಿ. ಆದ್ರೆ ಇವತ್ತಿನ ಸಂದರ್ಭದಲ್ಲಿ ಇವತ್ತು ನಮ್ಮ ಹುಡುಗನಿಗೆ ಒಬ್ಬನಿಗೆ ಬುಲೆಟ್ ಬಿದ್ದು ಗಾಯಗಳಾಗಿದ್ದಾವೆ. ಆ ಕಡೆ ಈಗ ನೋಡಿ ನಾವೇನ ಇಷ್ಟು ಮಂದಿ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದು ನಾವು ಎದಕ್ಕೆ ಮಾಡ್ತಿದೀವಿ ಅಂತಂದ್ರೆ ಇವತ್ತು ಏನಿದು ನಡೆದಂತ ಏನು ಅವಮಾನ ವಾಲ್ಮೀಕಿ ಅಜ್ಜನಿಗೆ ನಡೆದಂತ ಅವಮಾನ ಅಂತ ಹೇಳಿ ವಾಲ್ಮೀಕಿ ಅಜ್ಜನಿಗೆ ಅವಮಾನಕ್ಕೆ ನಾನು ಈ ಸೇಡನ್ನು ತೀರ್ಸ್ಕೊಂತೀನಿ. ಅವ್ರ ಬಿಜೆಪಿ ಅವ್ರನ್ನ ನಾನು ಬಿಡೋದೇ ಇಲ್ಲ. ವಾಲ್ಮೀಕಿ ಅಜ್ಜವ್ರು ಏನು ಶೂನ್ಯದಿಂದ ವಾಲ್ಮೀಕಿ ಅಜ್ಜವ್ರನ್ನ ಹೆಸರನ್ನು ಹೇಳ್ಕೊಂಡ್ ಬಂದಂತ ಏನು ಅವರು ಲೀಡರ್ಗಳಿದ್ದಾರೆ, ಬಿಜೆಪಿ ಪಕ್ಷದ ನಾಯಕರು. ಅವ್ರ ಹೆಸರುಗಳು ತಗೊಳಕ್ ಕೂಡ ಅವಶ್ಯಕತೆ ಇಲ್ಲ. ನಾನು ಹೆಸರುಗಳು ತಗೊಂಡು ಬಹಳ ಸರಿ ಯಾವ ರೀತಿಯಲ್ಲಿ ಬೈದಿದ್ದು ನಾವೆಲ್ಲ ನೋಡಿದಿರಿ. ಅಂತ ತುಚ್ಛವಾದಂಥ ಮನುಷ್ಯರ ಹೆಸರುಗಳು ಕೂಡ ನಾನು ಬಾಯೋತ್ತಿ ಇವತ್ತು ತಗೋಬಾರದು. ಯಾಕಂದ್ರೆ ಇವತ್ತು ವಾಲ್ಮೀಕಿ ಅಜ್ಜನ ಕಾರ್ಯಕ್ರಮವನ್ನು ಹಾಳು ಮಾಡ್ಬೇಕಂತೇಳಿ ಈ ಕುತಂತ್ರವನ್ನು ಮಾಡಿ ಇವತ್ತು ಮಾಡಿದ್ದಾರೆ. ಇದಕ್ಕೆ ಅವರು 1000 ಪಟ್ಟು ಅನುಭವಿಸ್ತಾರೆ. ನಾನು ಮಾಡೇ